ಆ ಹ್ಮ್ ಒಂದು ತಾಯಿಯ ಸೇವೆ ಮಾಡ್ತಿದ್ದೆ. ಯಾವಾಗ ನನ್ನಲ್ಲಿ ಆ ಒಂದು ಇದು ಬಂತು, ಏನು ಹಿಂಗೆ ಹೇಳೋಣ, ಒಂದು ಶುದ್ಧತೆ ಅನ್ನೋದು ಬರುತ್ತೆ. ಪ್ರತಿಯೊಬ್ಬರಿಗೂ ಬರುತ್ತೆ. ಬಂದಾಗ ಯಾವ ದೇವಿ ದೇವತೆಗಳಾಗಿದ್ರು ಸರಿ, ಯಾರೇ ಭಗವಂತ ಯಾರೇ ಗುರುಗಳಾಗಿದ್ರು, ಅವರು ಭಗವಂತನ ಕಡೆಗೆ ಕಳಿಸ್ತಾರೆ ನಮ್ಮನ್ನ. ಸೊ ಆ ದೇವಿ ಆಗಿರ್ಬೋದು, ಹ್ಮ್ ಶಿವನಾಗಿರ್ಬೋದು, ವೀರಭದ್ರನಾಗಿರ್ಬೋದು, ಅವರು ಸಾಕ್ಷಾತ್ ಭಗವಂತ ಕೃಷ್ಣನ ಕಡೆಗೆ ಅವರೇ ಕಳಿಸ್ತಾರೆ. ಆವಾಗ್ಲೇ ನಮಗೆ ಹ್ಮ್ ಇಂಥ ಹ್ಮ್ ಲಿಂಕ್‌ಗಳು ಸಿಗೋದು, ಆ ಕಡೆ ಒಂಚೂರು ಆಕರ್ಷಣೆ ಬರೋದು, ಇದೆಲ್ಲ ಸಹಜವಾಗಿ ಆಗುತ್ತೆ. ಅದಕ್ಕೆ ಅಂತ ನಾವು ಅವ್ರನ್ನ ಬಿಟ್ಟುಬಿಡಬಾರ್ದು. ಅದೂನು ಒಂಥರ ಹ್ಮ್ ಏನಾಗುತ್ತೆ, ತಪ್ಪಾಗುತ್ತೆ. ಇವಾಗ ನೋಡಿ, ಶಿಲ ಪ್ರಭುಪಾದರು ನಮಗೆ ಈ ಜ್ಞಾನ ಕೊಟ್ಟು ಪ್ರತಿ ದಿನ ಅವರಿಗೆ ಕೈ ಮುಗಿದು ನಮ್ಮ ಕೃತಜ್ಞತೆಗಳನ್ನ ಸಲ್ಲಿಸ್ಕೊಂತಿದ್ದೀವಿ. ಅವ್ರ ಮುಖಾಂತರನೇ ಇವಾಗ ನಿಮ್ಗೆ ಕೃಷ್ಣ ಪ್ರಜ್ಞೆನೂ ಬರುತ್ತೆ. ಸೊ ಅದನ್ನ ಯಾವುದೇ ಹೌದು ಕಾರಣಕ್ಕೆ ಹೌದು ಬಿಡಬಾರ್ದು. ಹೌದು ಗುರು. ಅವರ ಹೌದೌದು. ಭಕ್ತಿನೂ ಮಾಡ್ತಿರ್ಬೇಕು, ಕೃಷ್ಣನನ್ನು ಸೇರಿಸ್ಕೊಳ್ಬೇಕು. ನಮ್ಮ ಮೆಚ್ಯೂರಿಟಿ, ನಮ್ಮ ಜ್ಞಾನ ಬೆಳೀತಾ ಬೆಳೀತಾ ನಮ್ಮ ಆಯ್ಕೆಗಳು ಬದಲಾವಣೆ ಆಗ್ತಾ ಹೋಗುತ್ತೆ. ಆವಾಗ ಹೆಚ್ಚಿಗೆ ನನ್ನಲ್ಲಿ ಶುದ್ಧತೆ ಬೆಳೆದಾಗ ಹೆಚ್ಚಿಗೆ ಕೃಷ್ಣನ ಕಡೆಗೆ ವಾಲ್ತೀನಿ. ಅವಾಗ ಬೇರೆದೆಲ್ಲ ಹ್ಮ್ ಒಂಚೂರು ಕಮ್ಮಿ ಆಗುತ್ತೆ, ಈ ಕಡೆ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಇನ್ನೂ ಒಂದು ಉದಾಹರಣೆ ಕೊಡ್ತೀನಿ. ಒಂದು ಹೆಣ್ಣು ಮಗಳಿಗೆ ಮದುವೆ ಮಾಡಿದ ತಕ್ಷಣನೇ ತಂದೆನ ಬಿಡೋದಿಲ್ಲ. ಬಿಡಲ್ಲ ತಂದೆನೂ ಹೌದು. ಇಟ್ಕೊಂಡಿರ್ತಾಳೆ, ಗಂಡನ್ನೂ ಇಟ್ಕೊಂಡಿರ್ತಾಳೆ. ಕರೆಕ್ಟ್? ಆವಾಗ ಕರೆಕ್ಟ್. ಗಂಡನ ಒಂದು ಯೋಗಕ್ಷೇಮಗಳು ಹೆಚ್ಚಿಗೆ ಆಗ್ತಾ, ಆತನ ಪ್ರೀತಿ ಹೆಚ್ಚಿಗೆ ಆಗ್ತಾ, ಆತನ ಪೋಷಣೆ ಹೆಚ್ಚಿಗೆ ಆಗ್ತಾ 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 ಏನಾಗುತ್ತೆ, ಆ ಒಂದು ತಂದೆಯ ಮೇಲೆ ಇರೋ ಪ್ರೀತಿ ಒಂಚೂರು ಕಮ್ಮಿ ಆಗ್ತಾ ಹೋಗುತ್ತೆ, ಗಂಡನ ಮೇಲೆ ಪ್ರೀತಿ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಒಂದೇ ದಿವಸಕ್ಕೆ ಬಿಟ್ಟು ಹೋಗೋದಲ್ಲ. ಅದೇ ರೀತಿ ಭಕ್ತಿನೂ ಅಷ್ಟೇ. ನಾನು ಹುಟ್ದಾಗಿಂದ ಶಿವನ ಭಕ್ತನಾಗಿದ್ದೀನಿ, ದೇವಿಯ ಭಕ್ತ, ಅದನ್ನೆಲ್ಲ ಬಿಟ್ಟು ಬಾ ಅಂತ ಯಾವುದೇ ಕಾರಣಕ್ಕೂ ಕೇಳಲ್ಲ, ಬಿಟ್ಟು ಬರ್ಲೂಬಾರದು. ಸೊ ಓಹ್ ಕೃಷ್ಣನ್ ನಮ್ಮ ಸರಿ. ಜೀವನದಲ್ಲಿ ಸ್ವೀಕಾರ ಮಾಡೋದು ಸರಿ ಗಂಡ ಗುರು. ಇದ್ದಾಗೆ. ಗಂಡನ ಸ್ವೀಕಾರ ಮಾಡಿದಾಗ ಕಾಲಕ್ರಮೇಣ ಕೃಷ್ಣನ ಅನುಭವ ಆಗುತ್ತೆ ನಮಗೆ. ಅದ್ರಲ್ಲಿ ನನ್ನಲ್ಲಿ ಶುದ್ಧತೆ ಬೆಳೀತಾ ಬೆಳೀತಾ ಆಗುತ್ತೆ. ಆವಾಗ ನನ್ನ ಒಲವು, ನನ್ನ ಪ್ರೀತಿ, ನನ್ನ ಭಕ್ತಿ ಎಲ್ಲ ಕೃಷ್ಣನ ಕಡೆಗೆ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಅವಾಗ ಅದು ಸುಮಾರಾಗಿ ಅದೇ ಕಡೆಗೆ ವಾಲ್ಕೊಂಡು ಹೋಗ್ತೀನಿ ಅಷ್ಟೇ. ಸೊ ಇವಾಗ ಸದ್ಯಕ್ಕೆ ಓಕೆ. ನೀವು ಎಲ್ಲಿ